ಫ್ಯಾಕ್ಟ್ ನಂಬರ್ 1. USA ಒಂದು ಕಾಲದಲ್ಲಿ ಟ್ರಿನಿಟಿ ಟೆಸ್ಟ್ ನಡೆದಾಗ ಸುಮಾರು 150 ಮೈಲಿ ದೂರದ ಒಂದು ಕೋಣೆಯಲ್ಲಿ ವಯಸ್ಸಾದ ಮುದುಕಿ, ಈಕೆ ಕುರುಡೆಯಾಗಿದ್ದು, ಅಂದರೆ ಚಿಕ್ಕ ವಯಸ್ಸಿನಿಂದಲೇ ದೃಷ್ಟಿ ಕಳೆದುಕೊಂಡಿದ್ದ ಈ ಅಜ್ಜಿ, ಅವಳು ಈ ಥರ ಹೇಳ್ತಾಳೆ, ವಾಟ್ಸ್ ದ್ಯಾಟ್ ಬ್ರಿಲಿಯಂಟ್ ಲೈಟ್. ಏನಂದರೆ ಕುರುಡರಾಗಿದ್ದವರು ಇವರಲ್ಲಿ ಕೂಡ 2 ರೀತಿ ಪ್ರಕಾರಗಳಿವೆ. ಮೊದಲಿಗೆ ಈ ರೀತಿ ಇರುವವರು, ಇವರಿಗೆ ಏನು ಕೂಡ ಕಾಣೋದಿಲ್ಲ, ಕಂಪ್ಲೀಟ್ಲಿ ಬ್ಲೈಂಡ್ ಆಗಿರುತ್ತಾರೆ. ಎರಡನೇದಾಗಿ ಈ ರೀತಿ ಇರುವವರು, ಇವರಿಗೆ ದೃಷ್ಟಿ ಇರುವುದಿಲ್ಲ, ಆದರೆ ಲೈಟ್ಸನ್ನು ಫೀಲ್ ಮಾಡ್ತಾರೆ. ಹೇಗೆ ಅಂದರೆ ಇವರ ಮುಂದೆ ಟಾರ್ಚ್ ಆನ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ನಮ್ಮ ಕಣ್ಣ ಮುಂದೆ ಟಾರ್ಚ್ ಲೈಟ್ಸ್ ಇದೆ ಅಂತ. ಫ್ಯಾಕ್ಟ್ ನಂಬರ್ 2. ನೀವು ಇಲ್ಲಿ ಈಗ ನೋಡ್ತಾ ಇರೋದು ಯಾವುದೋ ದೊಡ್ಡ ಮಷೀನ್ ಅಲ್ಲ, ಇದು ಒಂದು ಬಂದೂಕ್ ಆಗಿದೆ. ಇದರ ಹೆಸರು ಫ್ಯಾರಿಸ್ ಗನ್. ಇದು ವರ್ಲ್ಡಲ್ಲೇ ನಡೆದ ಅತಿ ದೊಡ್ಡ ಗನ್ ಇದಾಗಿದೆ. ಫ್ಯಾರಿಸ್ ಗನ್ ಇದರ ವಿಶೇಷತೆ ಏನಂದರೆ 75 ಮೈಲಿ ದೂರದಲ್ಲಿರುವ ಶತ್ರುಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡಬಹುದಿತ್ತು. ಫ್ಯಾಕ್ಟ್ ನಂಬರ್ 3. ನೋಕಿಯಾ ಫೋನನ್ನು ಸ್ವಿಚ್ ಆನ್ ಮಾಡಿದಾಗ ಬರುವ ಈ 2 ಕೈಗಳು ಯಾರ್ದು ಅಂತ ಗೊತ್ತಿದೆಯಾ? ನೀವು ಇಲ್ಲಿ ನೋಡ್ತಾ ಇರೋ ಈ ಫೋಟೋದಲ್ಲಿ ಚಿಕ್ಕ ಹುಡುಗನ ಕೈ ಜಾಕ್ರೈ ಜಾನ್ಸನ್ ಅವರದ್ದಾಗಿದ್ದು, ಇನ್ನೊಂದು ಕೈ ಮಾರ್ಸ್ ಸ್ಟೇವಾರ್ಟ್ ಮಹಿಳೆಯದ್ದಾಗಿದೆ. ಫ್ಯಾಕ್ಟ್ ನಂಬರ್ 4. ಮನುಷ್ಯನನ್ನು ಪ್ರಾಣಿಗಳ ಕ್ಯಾಟಗರಿ ಲಿಸ್ಟ್ನಲ್ಲಿಯೇ ಕೌಂಟ್ ಮಾಡಲಾಗಿದೆ. ಇಲ್ಲಿ ಮನುಷ್ಯ ಪ್ರತಿಯೊಂದು ಕೆಲಸದಲ್ಲೂ ಬೇರೆ ಪ್ರಾಣಿಗಳಿಗಿಂತ ತುಂಬ ಬುದ್ಧಿವಂತನಾಗಿದ್ದಾನೆ. ಹಾಗೆ ನಮಗೆಲ್ಲ ಗೊತ್ತು, ಚಿರತೆ ಎಲ್ಲ ಪ್ರಾಣಿಗಳಿಗಿಂತ ವೇಗವಾಗಿ ಓಡುತ್ತೆ ಅಂತ. ನಿಮಗೆ ಗೊತ್ತಾ, ಚಿರತೆ ಒಂದು ಪರ್ಟಿಕ್ಯುಲರ್ ಟೈಮ್ ಓಡಿದ ನಂತರ ಬೇಗ ಸುಸ್ತಾಗಿ ಬಿಡುತ್ತೆ. ಆದರೆ ಮನುಷ್ಯ ಆಗಲ್ಲ. ಚಿರತೆಗಿಂತ ವೇಗವಾಗಿ ಓಡದಿದ್ದರೂ ಒಂದೇ ವೇಗದಲ್ಲಿ ತುಂಬ ಸಮಯ ಓಡುತ್ತಾನೆ. ಇದಕ್ಕೋಸ್ಕರ ಅವನು ಹಲವಾರು ವರ್ಷ ಟ್ರೈನಿಂಗ್ ಕೂಡ ಮಾಡುತ್ತಾನೆ. ಮನುಷ್ಯನ ಈ ಕ್ವಾಲಿಟಿ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನವಾಗಿದೆ ಎಂಬುದು ನಾವು ನೋಡಬಹುದು. ಫ್ಯಾಕ್ಟ್ ನಂಬರ್ 5. ಈ ಜಗತ್ತಿನಲ್ಲಿ ಕೆಲವೊಂದು ಅನ್ವೇಷಣೆಗಳು ನಮಗೆ ಗೊತ್ತಿಲ್ಲದೆ ನಡೆದು ಹೋಗಿದೆ. ಕೆಲವೊಂದು ಮಾತ್ರ ನಮ್ಮ ಮುಂದೆ ಇಟ್ಟಿದೆ. ಇನ್ನೂ ಕೆಲವೊಂದು ಅನ್ವೇಷಣೆಗಳು ಈ ಜಗತ್ತು ಮುಂದೆ ತರೋಕ್ಕೆ ಪ್ರಯತ್ನ ಕೂಡ ಮಾಡಲೇ ಇಲ್ಲ. ಇದರಲ್ಲಿ ಒಂದು ಟೆಸ್ಲಾ ಡೆತ್ ರೇ. ಇದರ ಬಗ್ಗೆ ನೀವು ಎಲ್ಲಾದರೂ ಕೇಳಿದ್ದೀರಾ? ನಿಕೋಲಾ ಟೆಸ್ಲಾ ಪ್ರಪಂಚದ ಜೀನಿಯಸ್ ವ್ಯಕ್ತಿಗಳಲ್ಲೇ ಇವರು ಕೂಡ ಒಬ್ಬರಾಗಿದ್ದಾರೆ. ಇವರ ಹತ್ತಿರ ಯಾವ ರೀತಿ ನಾಲೆಜ್ ಇತ್ತು ಅಂದರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ನಿಬ್ಬೆರಗಾಗುತ್ತಿದ್ದರು. ಇವರ ಥಿಂಕಿಂಗ್ ಲೆವೆಲ್, ಐಡಿಯಾಸ್ಗಳು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗೋದಿಲ್ಲ. ಥಿಯರೀಸ್ಗಳ ಪ್ರಕಾರ ಎಂಥ ರೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂದರೆ ಇದರ ಹೆಸರು ಡೆತ್ ರೇ. ಡೆತ್ ರೇ ಈ ರೀತಿ ಇಕ್ವಿಪ್ಮೆಂಟ್ ಆಗಿದ್ದು, ಮೇಲೆ ಆಕಾಶದಲ್ಲಿ 300 ಕಿಲೋಮೀಟರ್ ದೂರದಲ್ಲಿರುವ ವಿಮಾನಗಳನ್ನು ಡ್ಯಾಮೇಜ್ ಮಾಡುವಷ್ಟು ಪವರನ್ನು ಇದು ಹೊಂದಿತ್ತು. ಇದರ ಉಪಯೋಗ ಎಲ್ಲಿ ಆಗುತ್ತೆ ಅಂದರೆ ಮಿಲಿಟರಿ ಬಾರ್ಡರಲ್ಲಿ ಶತ್ರು ದೇಶಗಳು ಯುದ್ಧ ವಿಮಾನಗಳು ಒಳಗಡೆ ಬಂದರೆ ಒಂದೇ ಸೆಕೆಂಡ್ನಲ್ಲಿ ಬ್ರಸ್ಟ್ ಮಾಡಬಹುದಾಗಿದ್ದ ಟೆಕ್ನಾಲಜಿ ಇದಾಗಿತ್ತು. ಒಂದು ವೇಳೆ ಈ ಟೆಕ್ನಾಲಜಿ ಸಕ್ಸಸ್ ಆಗಿದ್ದರೆ ಶತ್ರು ದೇಶಗಳು ಮಿಸ್ಯೂಸ್ ಮಾಡಬಹುದು ಎಂದು ನಿಕೋಲಾ ಟೆಸ್ಲಾರವರು ಇದರ ಬಗ್ಗೆ ಪೇಪರ್ಸಲ್ಲಿ ಬರೆದಿಟ್ಟ ಪ್ಲ್ಯಾನ್ಸ್ಗಳನ್ನೆಲ್ಲ ಸುಟ್ಟು ಹಾಕ್ತಾರೆ. ಫ್ಯಾಕ್ಟ್ ನಂಬರ್ 6. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿಯಲ್ಲಿ ಇದು ಕೂಡ ಒಂದು ಅಮೇಝಿಂಗ್ ಫ್ಯಾಕ್ಟ್ಸ್ ಇದಲ್ಲ. ಏನಂದರೆ ಈ ಬ್ಯಾಂಕಿನ CEO ಡೇವಿಡ್ ಎಂ ಸೊಲೊಮನ್ ಪ್ರಪಂಚದ ಬೆಸ್ಟ್ CEO ಲಿಸ್ಟ್ಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇವರ ಬಗ್ಗೆ ವಿಸ್ಮಯ ಸಂಗತಿ ಏನಂದರೆ ಇವರು DJ ಆಪರೇಟರ್ ಆಗಿದ್ದು, ಸ್ಪೋಟಿಫೈಯಲ್ಲಿ ಒಂದು ತಿಂಗಳಿಗೆ 5 ಲಕ್ಷ ಜನರು ಇವರ ಸಾಂಗನ್ನು ಕೇಳ್ತಾರೆ. ಈ ವ್ಯಕ್ತಿ ಹಲವಾರು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. CEO ಇದ್ದರೆ ಈ ಥರ ಇರಬೇಕು. ಅಂದರೆ ನಾವು ಏನು ಕೆಲಸ ಮಾಡ್ತಾ ಇರಲಿ, ನಮ್ಮ ಪ್ಯಾಷನನ್ನು ನಾವು ಎಂದೂ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಆಗಿದ್ದಾರೆ. ಫ್ಯಾಕ್ಟ್ ನಂಬರ್ 7. ನೀವು ಸಲಾಡನ್ನು ತಿಂದಿರ್ತೀರಾ, ಹಾಗೆ ಸ್ನೀಕರ್ಸನ್ನು ತಿಂದಿರ್ತೀರಾ. ಯಾವತ್ತಾದರೂ ಸ್ನೀಕರ್ಸ್ ಸಲಾಡ್ ತಿಂದಿದ್ರಾ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಲಾಡಲ್ಲಿ ಸ್ನೀಕರ್ಸ್ಗಳ ಪೀಸ್ಗಳು ಸಿಗುತ್ತೆ. ನಾನಂತೂ ಟೇಸ್ಟ್ ಮಾಡಿಲ್ಲ. ನೀವೇನಾದರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 8. ಈ ಜಗತ್ತಿನಲ್ಲಿ ಇರುವ 100% ಬಂಗಾರದಲ್ಲಿ 22% ಬಂಗಾರ ಒಂದೇ ಜಾಗದಿಂದ ಬಂದಿದೆ. ಆ ಜಾಗದ ಹೆಸರು ದ ವಿಟ್ ವಾಟರ್ ಸ್ಟ್ಯಾಂಡ್ ಬಾಸಿನ್. ಇದೊಂದೇ ಜಾಗದಿಂದ ಪ್ರಪಂಚಕ್ಕೆ 40,000 ಟನ್ಸಷ್ಟು ಚಿನ್ನ ಬಂದಿದೆ. ಈ ಲ್ಯಾಂಡ್ ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗ್ರ್ಯಾಜುಯೇಟ್ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.